ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಶ್ರೀ ಎಂ ಕೆ ಕುಲಗೋಡ್. ಇವತ್ತು ನಾವು ಸಮಾಂತರ ಶ್ರೇಣಿಯ ಪಾಠದ ಮೇಲೆ ಕಳೆದ ಸಾಲಿನಲ್ಲಿ ಅಂದ್ರೆ ಹಿಂದಿನ ವರ್ಷದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಪರಿಹರಿಸೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಆಗಿದೆ ಮತ್ತು ಕೊನೆಯ ಪದ ಎನ್ ಆಗಿದೆ. ಆದಾಗ ಆ ಶ್ರೇಣಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಈ ಪ್ರಶ್ನೆಯನ್ನು 1 ಅಂಕದ ಪ್ರಶ್ನೆ ಜೂನ್ 2019ರಲ್ಲಿ ಕೇಳಿದ್ದಾರೆ. ನೋಡ್ರಿ, ಮೊದಲನೇ ಪದ ಎ ಮತ್ತು ಕೊನೆಯ ಪದ ಎನ್ ಇಸ್ ಈಕ್ವಲ್ ಟು ಎನ್ ಅಂತ ಹೇಳಿದಾರೆ. ಕೊನೆಯ ಪದ ಏನ್ ಆಗಿದಾಗ ಮೊತ್ತವನ್ನ ಕಂಡಿತಕ್ಕಂತ ಸೂತ್ರವನ್ನ ಕಂಡುಹಿಡಿ ಅಂತ ಹೇಳಿದಾಗ ಬರೆಯಿರಿ ಅಂದಾಗ ನಮಗೆ ಮೊತ್ತವನ್ನ ಕಂಡಿತಕ್ಕಂತ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ ಎ ಪ್ಲಸ್ ಎ ಎನ್. ಇಲ್ಲಿ ಮೊದಲನೇ ಪದ ಕೊಟ್ಟಾರು ಮತ್ತು ಕೊನೆಯ ಪದವನ್ನು ಕೊಟ್ಟಾರ. ಅವಾಗ ನಾವು ಮೊತ್ತ ಕಂಡಿತಕ್ಕಂಥ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ ಎ ಪ್ಲಸ್ ಎ ಎನ್ ಅಂತಕ್ಕಂಥ ಸೂತ್ರವನ್ನ ಬಳಸಬಹುದು. ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿ ಕೊಟ್ಟದನು 2, 6, 10, 14 ಅಪ್ ಟು ಸೋನ್. ಈ ಸಮಾಂತರ ಶ್ರೇಣಿಯ 25ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. 2 ಅಂಕದ ಪ್ರಶ್ನೆಗಳಿಗಾಗಿ ಕೇಳಿದರು. ಮಾದರಿ ಪ್ರಶ್ನೆ ಪತ್ರಿಕೆ 1 2020-21ನೇ ಸಾಲಿನಲ್ಲಿ ಕೇಳಿದರೆ ಇಲ್ಲಿ ದತ್ತಾಂಶ ನೋಡಿದಾಗ ಮೊದಲನೇ ಪದ ಎ ಇಸ್ ಈಕ್ವಲ್ ಟು 2. ಸಾಮಾನ್ಯ ವ್ಯತ್ಯಾಸ ನೋಡೋಣ. 6 ರಾಗ 2 ಕಳೆದ್ರ 4, 10 ರಾಗ 6 ಕಳೆದ್ರ 4, 14 ರಾಗ 10 ಕಳೆದ್ರ 4. ಸಾಮಾನ್ಯ ವ್ಯತ್ಯಾಸ ಎಷ್ಟಾಯ್ತು? 4. ಅನಂತರ 25ನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ರು. 25ನೇ ಪದ ಅಂದ್ರ ಎನ್ ಇಸ್ ಈಕ್ವಲ್ ಟು 25. ಹಾಗಾದ್ರೆ 25ನೇ ಪದ ಅಂದ್ರ ಎ 25 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇದಕ್ಕೆ 25ನೇ ಪದವನ್ನು ಕಂಡಿತಕ್ಕಂಥ ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಎ 25 ಈಸ್ ಈಕ್ವಲ್ ಟು ಎ ಅಂದ್ರ 2 ಪ್ಲಸ್ ಎನ್ ಅಂದ್ರ 25 ಮೈನಸ್ 1. ಡಿ ಅಂದ್ರೆ ಎಷ್ಟೈತಿ? 4. ಡಿ ಅಂದ್ರ 4. ಹಾಗಾದ್ರೆ 2 ಪ್ಲಸ್ 25ರ 1 ಕಳೆರಿ 24 ಇಂಟು 4. ಹಾಗಾದ್ರೆ 2 ಪ್ಲಸ್ 24 ಇಂಟು 4 ಅಂದ್ರ 96. 96 1 2 98 ಒಂದಾಯಿತು. ಹಾಗಾದ್ರೆ 25ನೇ ಪದ ಎಷ್ಟಾಯ್ತು? 98 ಎಂದಾಯಿತು ಅಂತ ನಾವು ಹೇಳ್ತೀವಿ. ಇನ್ನ ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ 3, 8, 13 ಅಪ್ ಟು ಸೋನ್. ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿಕೊಂಡು ಕಂಡುಹಿಡಿಯಿರಿ ಅಂತ ಹೇಳಿದರು. ನಾವು ದತ್ತಾಂಶವನ್ನ ಬರ್ಕೊಂಡಾಗ ಎ ಇಸ್ ಈಕ್ವಲ್ ಟು ಮೊದಲನೇ ಪದ 3 ಆಗಿತ್ತು. ಅಂದ್ರೆ ಡಿಫರೆನ್ಸ್ ಸಾಮಾನ್ಯ ವ್ಯತ್ಯಾಸ 8 ರಾಗ 3 ಕಳೆದ್ರ 5. ಎನ್ ಇಸ್ ಈಕ್ವಲ್ ಟು 20 ಪದಗಳ ಮೊತ್ತವನ್ನು ಕಂಡಿಡಿದಾಗ ಎಸ್ 20 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. 20 ಪದಗಳ ಮೊತ್ತವನ್ನ ಕಂಡು ಅಂತ ಹೇಳಿದ್ರು. ಹಾಗಾದ್ರೆ ಎಸ್ 20 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೂತ್ರ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎಸ್ ಏನ್ ಅಂದ್ರ ಎಸ್ 20 ಈಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ 2 ಇಂಟು ಎ ಅಂದ್ರ 3 ಪ್ಲಸ್ ಎನ್ ಅಂದ್ರ 20 ಮೈನಸ್ 1. ಡಿ ಅಂದ್ರ 5. ಕಟ್ತಾ ಹೋಗ್ತತಿ 2 1 2 10. ಹಾಗಾದ್ರೆ 10 ಇಂಟು ಬ್ರಾಕೆಟ್ 2 3 6 ಪ್ಲಸ್ 20 ರ 1 ಕಳೆದ್ರ 19 ಇಂಟು 5. ಹಾಗಾದ್ರೆ 10 ಇಂಟು ಬ್ರಾಕೆಟ್ 6 ಪ್ಲಸ್ 19 ಇಂಟು 5 19 95. ಇಲ್ಲಿ ಬರೀತೇನು 10 ಇಂಟು ಬ್ರಾಕೆಟ್ 95 1 6 101. 10 ಇಂಟು 101 1010 ಆಯ್ತು. ಹಾಗಾದ್ರೆ ಎಷ್ಟು ಪದಗಳ ಮೊತ್ತ? 20 ಪದಗಳ ಮೊತ್ತ 1010 ಎಂದಾಯಿತು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. 14ನೇ ಪ್ರಶ್ನೆ 6ರಿಂದ ಭಾಗಿಸಲ್ಪಡತಕ್ಕಂಥ ಮೊದಲ 30 ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಇದು 2 ಅಂಕದ ಪ್ರಶ್ನೆ. ಮಾದರಿ ಪ್ರಶ್ನೆ ಪತ್ರಿಕೆ 1 2020-21ನೇ ಸಾಲಿನಲ್ಲಿ ಕೇಳಿದರೆ 6ರಿಂದ ಭಾಗಿಸಲ್ಪಡ್ತಕ್ಕಂಥ ಮೊದಲ 30 ಧನಾತ್ಮಕ ಪೂರ್ಣಾಂಕಗಳ ಸಂಖ್ಯೆ. 6ರಿಂದ ಭಾಗಿಸಲ್ಪಡ್ತಕ್ಕಂಥ ಸಂಖ್ಯೆ ಮೊದಲನೇ ಸಂಖ್ಯೆ 6, ಎರಡನೇ ಸಂಖ್ಯೆ 12, ಮೂರನೇ ಸಂಖ್ಯೆ 18 ಅಪ್ ಟು ಸೋನ್. ಹಾಗಾದ್ರೆ ಇವು 6ರಿಂದ ಭಾಗಿಸಲ್ಪಡ್ತಕ್ಕಂಥ ಸಂಖ್ಯೆಗಳು. ಮೊದಲ 30 ಧನಾತ್ಮಕ ಪೂರ್ಣಾಂಕ ಹೇಳಿದಾನು ಎ ಇಸ್ ಈಕ್ವಲ್ ಟು ಮೊದಲ ಪದ 6. ಸಾಮಾನ್ಯ ವ್ಯತ್ಯಾಸ 12 ರಾಗ 6 ಕಳೆದ್ರೆ 6, 18 ರಾಗ 12 ಕಳೆದ್ರು ಕೂಡ 6. ಎನ್ ಇಸ್ ಈಕ್ವಲ್ ಟು 30. ಇಲ್ಲಿ ಮೊತ್ತ ಕೇಳಿದಾನು ಎಸ್ 30 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್.
ಫಾರ್ಮುಲಾ ಬಳಸ್ತೀವಿ. ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಎಸ್ ಎನ್ ಎಸ್ 30 ಈಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ 2 ಇಂಟು ಎ ದ ಬೆಲೆ 6 ಪ್ಲಸ್ ಎನ್ ಅಂದ್ರ 30 ಮೈನಸ್ 1 ಇಂಟು ಡಿ ದ ಬೆಲೆ ಎಷ್ಟೈತಿ 6. ಡಿ ದ ಬೆಲೆ 6 ಕಡ್ತಾ ಹೊಡೆದಾಗ 2 1 2 15 15 ಇಂಟು ಬ್ರಾಕೆಟ್ 2 ಆಗಲೇ 12 ಪ್ಲಸ್ 29 ಇಂಟು 6. ಹಾಗಾದ್ರೆ 15 ಇಂಟು ಬ್ರಾಕೆಟ್ 12 ಪ್ಲಸ್ 29 ಇಂಟು 6 ಅಂದಾಗ 174 ಆಯ್ತಾಯ್ತು. ಇಲ್ಲಿ ಬರೀನು 15 ಇಂಟು ಬ್ರಾಕೆಟ್ 15 ಇಂಟು ಬ್ರಾಕೆಟ್ 12 ಸ್ವಲ್ಪ 12 ಪ್ಲಸ್ 174 2 ಕೂಡಿಸಿದಾಗ ಎಷ್ಟಾಯ್ತು ಅಂದ್ರ 186 ಆಯ್ತು. ಹಾಗಾದ್ರೆ 15 ಇಂಟು 186 ಗುಣಿಸಿದಾಗ 2790 ಆಯ್ತು. ಅಂದರೆ ಎಷ್ಟು ಪದಗಳ ಮೊತ್ತ ಇದು? 30 ಪದಗಳ ಮೊತ್ತ ಎಷ್ಟಂದಂಗಾಯ್ತು? 2790 ಎಂದಾಯ್ತು ಅಂತ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ 2, 7, 12 ಅಪ್ ಟು ಸೋನ್ ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕ್ವಶನ್ ಅನ್ನ ನೋಡಿದಾಗ 10ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಇದು 2 ಅಂಕದ ಪ್ರಶ್ನೆ. ಮಾದರಿ ಪ್ರಶ್ನೆ ಪತ್ರಿಕೆ 2 2020-21 ಸಾಲಿನ ಕೇಳಿದರೆ ಎ ಈಸ್ ಈಕ್ವಲ್ ಟು ಎಷ್ಟಾಯ್ತು? 2 ಅಂದಂಗಾಯ್ತು. ಡಿ ಈಸ್ ಈಕ್ವಲ್ ಟು 2 ಕಳೆದ್ರೆ 5, ಎನ್ ಈಸ್ ಈಕ್ವಲ್ ಟು 10. ಹಾಗಾದ್ರೆ 10ನೇ ಪದ ಅಂದ್ರೆ A10 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇಲ್ಲಿ ಸೂತ್ರವನ್ನ ಬಳಸ ಅಂತ ಹೇಳಿದಾನು. ಹಾಗಾದ್ರೆ ಸೂತ್ರ ಏನಕತಿ? ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹಾಗಾದ್ರೆ ಏನ್ ಅಂದ್ರ A10 ಈಸ್ ಈಕ್ವಲ್ ಟು ಎ ಅಂದ್ರ 2 ಪ್ಲಸ್ ಎನ್ ಅಂದ್ರ 10 ಮೈನಸ್ 1, ಡಿ ಅಂದ್ರ 5. 2 ಪ್ಲಸ್ 10 1 ಕಳೆದ್ರ 9 ಇಂಟು 5. ಹಾಗಾದ್ರೆ 2 ಪ್ಲಸ್ 9 5 45. 45 1 2 ಎಷ್ಟಾಯ್ತು? ಹಾಗಾದ್ರೆ 10ನೇ ಪದ 45 1 2 47 ಎಂದಾಯ್ತು ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ 2 ಪ್ಲಸ್ 5 ಪ್ಲಸ್ 8 ಪ್ಲಸ್ ಅಪ್ ಟು ಸೋನ್ 20 ಪದಗಳವರೆಗಿನ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸಿಕೊಂಡು ಇದರ ಬೆಲೆಯನ್ನು ಕಂಡುಹಿಡಿಯಿರಿ. 2 ಅಂಕದ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ 2 ಅಂಕಕ್ಕೆ 2020 ಮತ್ತು 21ನೇ ಸಾಲಿನಲ್ಲಿ ಕೇಳಿದ್ದಾರೆ. ನಾವು ದತ್ತಾಂಶವನ್ನು ಬರ್ಕೊಂಡಾಗ ಎ ಈಸ್ ಈಕ್ವಲ್ ಟು 2, ಡಿ ಈಸ್ ಈಕ್ವಲ್ ಟು 5 2 ಕಳೆದ್ರೆ 3, ಎನ್ ಈಸ್ ಈಕ್ವಲ್ ಟು 20. ಹಾಗಾದ್ರೆ ಮೊತ್ತ ಅಂದ್ರೆ S20 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಫಾರ್ಮುಲಾ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹಾಗಾದ್ರೆ ಎಸ್ ಎನ್ ಅಂದ್ರ S20 ಈಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ 2 ಇಂಟು ಎ ಅಂದ್ರ 2 ಪ್ಲಸ್ ಎನ್ ಅಂದ್ರ 20 ಮೈನಸ್ 1, ಡಿ ಅಂದ್ರ 3. ಕಟ್ತೋದು 2 1 2 10. ಹಾಗಾದ್ರೆ 10 ಇಂಟು ಬ್ರಾಕೆಟ್ 2 2 4 ಪ್ಲಸ್ 20 1 ಕಳೆದ್ರ 19 ಇಂಟು 3. ಹಾಗಾದ್ರೆ 10 ಇಂಟು ಬ್ರಾಕೆಟ್ 4 ಪ್ಲಸ್ 19 3 57. ಇಲ್ಲಿ ಬರೀನು 10 ಇಂಟು ಬ್ರಾಕೆಟ್ 57 1 4 ಎಷ್ಟಾಯ್ತು? 61 ಆಯ್ತು. 61 ಇಂಟು 10 610 ಎಂದಾಯ್ತು. ಹಾಗಾದ್ರೆ ಎಷ್ಟು ಪದಗಳ ಮೊತ್ತ ಇದು? 20 ಪದಗಳ ಮೊತ್ತ. ಹಾಗಾದ್ರೆ ಮುಂದಿನ ಪ್ರಶ್ನೆ 5 ಪ್ಲಸ್ 8 ಪ್ಲಸ್ 11 ಪ್ಲಸ್ ಅಪ್ ಟು ಸೋನ್ 10 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಹೇಳಿದ್ದಾರೆ. ಎ ಈಸ್ ಈಕ್ವಲ್ ಟು 5, ಸಾಮಾನ್ಯ ವ್ಯತ್ಯಾಸ 8 5 ಕಳೆದ್ರೆ 3, ಡಿ ಈಸ್ ಈಕ್ವಲ್ ಟು 3 ಎಂದಾಗುತ್ತದೆ. ಎನ್ ಈಸ್ ಈಕ್ವಲ್ ಟು 10 ಪದಗಳ ಮೊತ್ತ ಅಂದಾಗ S10 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. 2 ಅಂಕದ ಪ್ರಶ್ನೆಗೆ ಏಪ್ರಿಲ್ 2020ರಲ್ಲಿ ಇದು ಕೇಳಿದ್ದಾರೆ. ಫಾರ್ಮುಲಾ Sn is equal to n divided by 2 into bracket 2a plus n minus 1 into d. Sn andra S10 is equal to 10 divided by 2 into bracket 2 into a 5 plus n andra 10 minus 1 d andra 3. 2 1 2 5 ಹಾಗಾದ್ರೆ 5 into bracket 2 5 10 plus 10 ರಾಗ 1 ಕಳೆದ್ರೆ 9 into 3. ಹಾಗಾದ್ರೆ 5 ಇಂಟು ಬ್ರಾಕೆಟ್ 10 ಪ್ಲಸ್ 9 3 27. ಇಲ್ಲಿ ಈ ಕಡೆ ಬರೋಣ 5 ಇಂಟು ಬ್ರಾಕೆಟ್ 5 ಇಂಟು ಬ್ರಾಕೆಟ್
5 ಇಂಟು ಬ್ರಾಕೆಟ್ 27 ಒಂದು 10 37. 37 ಇಂಟು 5 ಅಂದಾಗ ಎಷ್ಟಾಯ್ತು? 5 ಮೂರ್ಲೆ 15, 1 7 ಇಲ್ಲಿ 35, 185 ಎಂದಾಯಿತು. ಎಸ್ 10 ಈಸ್ ಈಕ್ವಲ್ ಟು 185 ಎಂದಾಯಿತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 5 ಪ್ಲಸ್ 10 ಪ್ಲಸ್ 15 ಪ್ಲಸ್ ಅಪ್ ಟು ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂಕ್ತವಾದ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ 2 ಅಂಕದ ಪ್ರಶ್ನೆಗಳಿಗೆ ಸೆಪ್ಟೆಂಬರ್ 2020ರಲ್ಲಿ ಕೇಳಿದರೆ ಎ ಈಸ್ ಈಕ್ವಲ್ ಟು 5, ಡಿ ಈಸ್ ಈಕ್ವಲ್ ಟು 10 5 ಕಳೆದ್ರೆ 5, 15 10 ಕಳೆದ್ರೆ 5, ಎನ್ ಈಸ್ ಈಕ್ವಲ್ ಟು 20, ಎಸ್ 20 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಫಾರ್ಮುಲಾ ಎನ್ ಈಸ್ ಈಕ್ವಲ್ ಟು Sn is equal to n divided by 2 into bracket 2a plus n minus 1 into t. Sn S20 is equal to 20 divided by 2 into bracket 2 into a 5 plus n ಅಂದ್ರೆ 20 minus 1 t ಅಂದ್ರೆ 5 2 1 2 10 ಹಾಗಾದ್ರೆ 10 into bracket 2 5 10 plus 19 20 1 ಕಳೆದ್ರೆ 19 into 5 ಹಾಗಾದ್ರೆ 10 ಇಂಟು ಬ್ರಾಕೆಟ್ 10 ಪ್ಲಸ್ 19 95 ಈ ಕಡೆ ಬರೋಣ. 10 ಇಂಟು ಬ್ರಾಕೆಟ್ 95 ಒಂದು 10 105. ಹಾಗಾದ್ರೆ 105 ಇಂಟು 10 ಅಂದಾಗ 1050 ಅಂತ ಹೇಳ್ತೀವಿ ನಾವು. ಎಷ್ಟು ಪದಗಳ ಮೊತ್ತ ಇದು? 20 ಪದಗಳ ಮೊತ್ತ ಅಂತ ಹೇಳ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ 2 ಪ್ಲಸ್ 7 ಪ್ಲಸ್ 12 ಪ್ಲಸ್ ಅಪ್ ಟು ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂಕ್ತವಾದ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳಿದರು. 2 ಅಂಕದ ಪ್ರಶ್ನೆಗಳಿಗೆ ಮಾರ್ಚ್ 2019ರಲ್ಲಿ ಕೇಳಿದ್ದಾರೆ. ಎ ಈಸ್ ಈಕ್ವಲ್ ಟು 2, ಡಿ ಈಸ್ ಈಕ್ವಲ್ ಟು 7 ಕಳೆದ್ರೆ 5, ಎನ್ ಈಸ್ ಈಕ್ವಲ್ ಟು 20, ಎಸ್ 20 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಫಾರ್ಮುಲಾ ಎಸ್ ಎನ್ ಈಸ್ ಈಕ್ವಲ್ ಟು n divided by 2 into bracket 2a plus n minus 1 into t. S20 is equal to 20 divided by 2 into bracket 2 into a ಅಂದ್ರೆ 2 plus n ಅಂದ್ರೆ 20 minus 1 into d. d ದ ಬೆಲೆ ಎಷ್ಟೈತಿ? 5 ಐತಿ. 5 2 1 2 10. ಹಾಗಾದ್ರೆ 10 into bracket 2 2 4 20 ರಾಗ 1 ಕಳೆದ್ರೆ 19 into 5. ಹಾಗಾದ್ರೆ 10 ಇಂಟು ಬ್ರಾಕೆಟ್ 4 ಪ್ಲಸ್ 19 95. ಹಾಗಾದ್ರೆ ಈಸ್ ಈಕ್ವಲ್ ಟು 10 ಪ್ಲಸ್ 95 1 4 99 10 990. ಎಷ್ಟು ಪದಗಳ ಮೊತ್ತ ಇದೆ? 20 ಪದಗಳ ಮೊತ್ತ ಎಂದಾಯಿತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಲ್ಲಿ ನೋಡ್ರಿ, 2 ಅಂಕಿ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ? 2 ಅಂಕಿ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ? ಹೌ ಮೆನಿ 2 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 3? 2 ಅಂಕದ ಪ್ರಶ್ನೆಗಳು 2 ಅಂಕಕ್ಕೆ ಈ ಪ್ರಶ್ನೆ ಕೇಳಿದರೆ ಮಾದರಿ ಪ್ರಶ್ನೆ ಪತ್ರಿಕೆ 2018-19ರಲ್ಲಿ ಕೇಳಿದ್ದಾರೆ. ಹಾಗಾದ್ರೆ 2 ಅಂಕಿಯ ಸಂಖ್ಯೆಗಳು ಮೊದಲು ಯಾವಪ್ಪ ಅಂದ್ರೆ 2 ಅಂಕಿಯ ಸಂಖ್ಯೆಗಳು 10ರಿಂದ ಪ್ರಾರಂಭ ಆಗುತ್ತಾವ. ಅದರ 10 ಅನ್ನೋದು 3ರಿಂದ ಬಾ ಹೋಗುದಿಲ್ಲ, 11 3ರಿಂದ ಬಾ ಹೋಗುದಿಲ್ಲ. ಹಾಗಾದ್ರೆ ಬಾ ಹೋಗ್ತಕ್ಕಂಥ ಸಂಖ್ಯೆ ಮೊದಲದು 12. 3ರಿಂದ ಬಾ ಹೋಗ್ಬೇಕಾದ್ರೆ 3 ಕೂಡ್ಸುನು 12 15 18 ಅಪ್ ಟು ಸ್ವಾನ್. ಆ ನಂತರ 2 ಅಂಕಿಯ 100ನ್ನ ತೆಗೆದುಕೊಂಡಾಗ 100 ಅನ್ನೋದು 3 ಅಂಕಿಯ ಸಂಖ್ಯೆ ಆಗಿದೆ. ಅದಕ್ಕಿಂತ ಹಿಂದಿನ ಸಂಖ್ಯೆ 99 ಕೂಡ ಇದರಿಂದ 3ರಿಂದ ಬಾ ಹೋಗ್ತೈತಿ. ಹಾಗಾದ್ರೆ ಕೊನೆಯ ಸಂಖ್ಯೆ ಏನಂದಂಗಾಯ್ತು? 99 ಆಯ್ತು. ಹಾಗಾದ್ರೆ ಇದಕ್ಕೆ ನಾವು ದತ್ತಾಂಶವನ್ನು ತೆಗೆದುಕೊಳ್ಳೋಣ. ಎ ಈಸ್ ಈಕ್ವಲ್ ಟು 12, ಡಿ ಈಸ್ ಈಕ್ವಲ್ ಟು 3, ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಎಷ್ಟು ಸಂಖ್ಯೆಗಳು? ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅನಂತರ ಕೊನೆಯ ಪದ ಎ ಎನ್ ಈಸ್ ಈಕ್ವಲ್ ಟು 99. ಇದಕ್ಕೆ ಸೂತ್ರ ಎ ಎನ್ ಈಸ್ ಈಕ್ವಲ್ ಟು a plus n minus 1 into d. an 99 is equal to a 12 plus n minus 1 d ಅಂದ್ರೆ 3. 99 is equal to 12 plus 3 into n 3n minus 3. 99 is equal to 3n 3n ka 3n ಬರ್ದಿವಿ. 12 ರ 3 ಕಳೆದ್ರೆ 9 ಎಂತ 9 plus 9. ಹಾಗಾದ್ರೆ 3n is equal to 99 plus 9 ಈ ಕಡೆ ಬಂದಾಗ minus 9 ಆಯ್ತು. 3n is equal to 90 ಎಂದಾಗುತ್ತದೆ. n is equal to 90 divided by 3. 3 1s 3 3 3s 0 ka 0. n is equal to 30. ಹಾಗಾದ್ರೆ ಎಷ್ಟು ಸಂಖ್ಯೆಗಳು? 30 ಸಂಖ್ಯೆಗಳು
32 ಅಂಕಿಯ ಸಂಖ್ಯೆಗಳು 3 ರಿಂದ ಭಾಗಿಸಲ್ಪಡುತ್ತವೆ ಎಂದು ನಾವು ಹೇಳಿದೆವು.